ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ಅಕ್ಬರ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕೋಣ. ಹಿಂದಿನ 2 ವಿಡಿಯೋನಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದಂಥ ಬಾಬರ್, ಆತನ ಮಗನಾದಂಥ ಹುಮಾಯೂನ್ ಬಗ್ಗೆ ಹಿಂದಿನ ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ. ಇವತ್ತಿನ ಈ ಒಂದು ಅವಧಿಯಲ್ಲಿ ಅಕ್ಬರ್ನ ಸಂಪೂರ್ಣ ಮಾಹಿತಿಯನ್ನ ತಿಳಿಯುವಂತ ಕೆಲಸವನ್ನ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕೊನೆಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಅಕ್ಬರನ ಅಧಿಕಾರದ ಕಾಲಾವಧಿ 1556ರಿಂದ 1605. ಈ ಅಕ್ಬರ್ನ ತಂದೆ ಹುಮಾಯೂನ್, ಅಕ್ಬರ್ನ ತಾಯಿ ಅಮಿದಾಬಾನು ಬೇಗಂ ಅಂತೇಳಿ. ಅಕ್ಬರನ ಮೊದಲ ಹೆಸರು ಜಲಾಲುದ್ದೀನ್ ಮಹಮ್ಮದ್ ಅಂತೇಳಿ. ಏನು? ಜಲಾಲುದ್ದೀನ್ ಮಹಮ್ಮದ್ ಅಂತೇಳಿ. ಅಕ್ಬರನು ಜನಿಸಿದ್ದು 1542ನೆಯ ಇಸ್ವಿಯಲ್ಲಿ ಅಮರಕೋಟೆಯಲ್ಲಿ ಜನನವನ್ನ ಒಪ್ತಾನೆ. ಈ ಅಕ್ಬರನ ಗುರುವಿನ ಹೆಸರು ಅಬ್ದುಲ್ ಲತೀಫ್ ಅಂತೇಳಿ. ಏನು? ಅಕ್ಬರನ ಗುರು ಯಾರು? ಅಬ್ದುಲ್ ಲತೀಫ್. ತಂದೆ ಹುಮಾಯೂನ್, ತಾಯಿ ಅಮಿದಾಬಾನು ಬೇಗಂ. ಈತನ ಮೂಲ ಹೆಸರು ಜಲಾಲುದ್ದೀನ್ ಮಹಮ್ಮದ್. ಹುಟ್ಟಿದ್ದು 1542 ಅಮರಕೋಟೆಯಲ್ಲಿ. ಆತನ ಗುರು ಯಾರು? ಅಬ್ದುಲ್ ಲತೀಫ್ ಅಂತೇಳಿ. ಇಷ್ಟು ಮಾಹಿತಿಯನ್ನ ತಿಳ್ಕೋಬೇಕು. ಅದಾದ್ಮೇಲೆ ಅಕ್ಬರನು 1556ನೇ ಇಸ್ವಿ ಒಳಗ ಮಹಮ್ಮದ್ ಶಾ ಸೂರಿಯ ಮಂತ್ರಿ ಆದಂತ ಹೇಮು ದೆಹಲಿಯ ಸಿಂಹಾಸನವನ್ನ ಏರುವಂತ ಕೆಲಸವನ್ನ ಮಾಡ್ತಾನೆ. ಏನು? ಮಹಮ್ಮದ್ ಶಾ ಸೂರಿಯ ಮಂತ್ರಿ ಹೇಮು ದೆಹಲಿಯ ಸಿಂಹಾಸನವನ್ನ 1556ನೇ ಇಸ್ವಿ ಒಳಗ ಏರ್ತಾನೆ. ಇದಾದ್ಮೇಲೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವನ್ನ ಏರಿದ ಏಕೈಕ ಹಿಂದೂ ದೊರೆ ಯಾರಂತಂದ್ರ ಹೇಮು. ಇದು ಎಕ್ಸಾಮ್ ಪದೇ ಪದೇ ಕೇಳಲಾಗಿದೆ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವನ್ನು ಏರಿದ ಏಕೈಕ ಹಿಂದೂ ದೊರೆ ಯಾರು? ಹೇಮು ಅಂತೇಳಿ. ಈ ಒಂದು ಅವಧಿಯಲ್ಲಿ ಅಕ್ಬರನಿಗೆ ಇರುವಂತ ವಯಸ್ಸೆಷ್ಟು? 13 ವಯಸ್ಸು. ಎಷ್ಟು? 13 ವಯಸ್ಸಿತ್ತು. ಆ ವಯಸ್ಸಿನಲ್ಲಿ 1556 ಫೆಬ್ರವರಿ 14ರಂದು ಪಂಜಾಬಿನ ಕಲನೂರಿನಲ್ಲಿ ಸಿಂಹಾಸನವನ್ನ ಏರುವಂತ ಕೆಲಸವನ್ನ ಮಾಡ್ತಾನೆ. ಇದು ಕೂಡ ಎಫ್ಡಿ ಎಕ್ಸಾಮ್ ಒಳಗೆ ಪ್ರಶ್ನೆ ಆಗಿತ್ತು. ಏನು? ಅಕ್ಬರನು ತನ್ನ 13ನೇ ವಯಸ್ಸಿನೊಳಗ 1556 ಫೆಬ್ರವರಿ 14ರಂದು ಪಂಜಾಬಿನ ಕಲನೂರಿನಲ್ಲಿ ಸಿಂಹಾಸನವನ್ನ ಏರ್ತಾನೆ. ದೆಹಲಿ ಒಳಗಲ್ಲ, ಕಲನೂರಿನಲ್ಲಿ ಸಿಂಹಾಸನವನ್ನ ಏರುವಂತ ಕೆಲಸವನ್ನ ಅಕ್ಬರನು ಮಾಡುತ್ತಾನೆ. ಇದಾದ್ಮೇಲೆ ಅಕ್ಬರನ ಸಾಕು ತಾಯಿ ಬಗ್ಗೆ ತಿಳಿದುಕೊಳ್ಳೋಣ. ಅಕ್ಬರನ ಸಾಕು ತಾಯಿ ಹೆಸರು ಮಹಲ್ ಅನಗ್ ಅಂತೇಳಿ. ಏನು? ಸಾಕು ತಾಯಿ. ಈಕೆಯ ಆಡಳಿತಕ್ಕೆ ಪೇಟಿಕೋಟ ಅಥವಾ ಪರ್ದಾ ಸರ್ಕಾರ ಅಂತೇಳಿ ಕರೆಯಲಾಗ್ತದ. ಈ ಮಹಲ್ ಅನಗಳು ತನ್ನ ಮಗನಾದ ಅದಮ್ ಖಾನ್ ಜುನ್ತಾ, ಏನು? ಅದಮ್ ಖಾನ್ ಜುನ್ತಾನನ್ನ ದೆಹಲಿಯ ಸಿಂಹಾಸನವನ್ನ ಏರಿಸ್ಬೇಕಂತೇಳಿ ಆಸೆಯನ್ನ ಇಟ್ಟಿರ್ತಾರೆ. ಆದ್ರೆ ಅಕ್ಬರನು ಅದಮ್ ಖಾನ್ ಜುನ್ತಾನನ್ನ ಕೊಂದು ದೆಹಲಿಯ ಸಿಂಹಾಸನವನ್ನ ಏರುವಂತ ಕೆಲಸವನ್ನ ಅಕ್ಬರನು ಮಾಡ್ತಾನೆ. ನೀವೇ ನೆನಪಿಟ್ಕೋಬೇಕಂತಂದ್ರ ಅಕ್ಬರನ ತಾಯಿಯ ಹೆಸರು ಮಹಲ್ ಅನಗ್ ಅಂತೇಳಿ. ಅಕ್ಬರ್ ಸಾಕು ತಾಯಿಯ ಆಡಳಿತಕ್ಕೆ ಪೇಟಿಕೋಟ ಅಥವಾ ಪರ್ದಾ ಸರ್ಕಾರ ಅಂತೇಳಿ ಕರೀತಾರೆ. ಇವೆರಡು ಅಂಶವನ್ನ ನೆನಪಿಟ್ಕೋಬೇಕು. ಅದಾದ್ಮೇಲೆ ಅಕ್ಬರನ ಕಾಲಾವಧಿಯಲ್ಲಿ 2 ಮಹತ್ವದ ಯುದ್ಧ ಆಗ್ತದ. ಆ ಯುದ್ಧ ಯಾವುದು? 2ನೆಯ ಪಾನಿಪತ್ ಕದನ. ಈ 2ನೆಯ ಪಾನಿಪತ್ ಕದನ ನಡೆದಿದ್ದು 1556 ನವೆಂಬರ್ 4ನೇ ಇಸ್ವಿಯಿಂದ ಪಾನಿಪತ್ ಕದನ ನಡೀತದ. ಇದು ಬೈರಮ್ ಖಾನ್ ಮತ್ತು ಹೇಮುವಿನ ಮಧ್ಯೆ ನಡೀತದ. ಈ ಬೈರಮ್ ಖಾನ್ ಅಕ್ಬರನ ಚಿಕ್ಕಪ್ಪನಾಗಿದ್ದನು. ಏನು? ಅಕ್ಬರನ ಚಿಕ್ಕಪ್ಪನ ಹೆಸರೇನು? ಬೈರಾಮ್ ಖಾನ್ ಅಂತೇಳಿ. ಓಕೆನಾ? ಈ ಯುದ್ಧದ ಸಮಯದಲ್ಲಿ ಅಕ್ಬರ್ನಿಗೆ 13 ವಯಸ್ಸಾಗಿತ್ತು. ಹಿಂಗಾಗಿ ಬೈರಾಮ್ ಖಾನ್ ಏನ್ ಮಾಡ್ತಾನ? ಯುದ್ಧದ ಸಾರಥ್ಯವನ್ನ ವಹಿಸ್ಕೊಳ್ತಾನೆ. ಹೇಮುವಿನ ಸೈನ್ಯ ಶಕ್ತಿಶಾಲಿಯಾಗಿತ್ತು. ಆದ್ರೆ ಯುದ್ಧದ ನಡುವೆ, ಯುದ್ಧ ಆಗುವಂತ ಸಮಯದೊಳಗ ಹೇಮುವಿಗೆ ಕಣ್ಣಿನಲ್ಲಿ ಒಂದು ಬಾಣ ಬಂದು ಬೀಳ್ತದ. ಕಣ್ಣೊಳಗ ಬಾಣ ಬಿದ್ದಾಗ ಹೇಮು ಬಿದ್ದು ಹೋಗ್ತಾನೆ. ಏನ? ಅಂತ ಸಮಯದಲ್ಲಿ ಆತನ ಸೈನ್ಯ ಮನೋಬಲವನ್ನ ಕಳೆದು ಹೋಗ್ತದ. ಮನೋಬಲವನ್ನ ಕಳೆದುಕೊಂಡ್ಮೇಲೆ ಆಟೋಮೆಟಿಕ್ ಆಗಿ ಆತನ ಸೈನ್ಯ ಏನಾಗ್ತದ? ಸೋಲನ್ನ ಅನುಭವಿಸುವಂತ ಕೆಲಸವನ್ನ ಮಾಡ್ತದ. ಸೋತ್ಮೇಲೆ ಬೈರಾಮ್ ಖಾನ್ ಏನ್ ಮಾಡ್ತಾನ? ಹೇಮುವನ್ನ ಬಂಧಿಸಿ ಕೊಲ್ಲುವಂತ ಕೆಲಸವನ್ನ ಬೈರಾಮ್ ಖಾನ್ ಮಾಡ್ತಾನ. ಇದು 2ನೆಯ ಪಾನಿಪತ್ ಕದನ ಬಗ್ಗೆ ಸಿಂಪಲ್ ಆಗಿ ತಿಳಿದುಕೊಳ್ಳುವಂತ ಮಾಹಿತಿ.
ಇದಾದ್ಮೇಲೆ ಇನ್ನೊಂದು ದಾಳಿ ಆಗ್ತದ ಗೋಡಾನ್ ದಾಳಿ ಅಂತೇಳಿ. ಇದಾಗಿದ್ದು 1564ನೇ ಇಸ್ವಿ ಒಳಗ. ಈ ಗೋಡಾನ್ ಪ್ರದೇಶದ ಬುಡಕಟ್ಟು ಪ್ರದೇಶದ ರಾಜ ಯಾರು? ದಳಪತಿ ಆಗಿತ್ತಾನ. ಆ ದಳಪತಿಯ ಹೆಂಡತಿ ಹೆಸರೇನು? ದುರ್ಗಾವತಿ. ಈ ದುರ್ಗಾವತಿಯು ಅಕ್ಬರನ ಜೊತೆಗೆ ಯುದ್ಧವನ್ನ ಮಾಡುತ್ತಲೇ ಸಾವನ್ನ ಒಪ್ಪುವಂತ ಕೆಲಸವನ್ನ ಮಾಡ್ತಾಳೆ. ಹೀಗಾಗಿ ಅಕ್ಬರನು ಪ್ರಪ್ರಥಮವಾಗಿ ಮಹಿಳೆಯ ಜೊತೆಗೆ ಯುದ್ಧ ಮಾಡಿದ ಒಂದು ದಾಖಲೆ ಆಗ್ತದ. ಆ ಒಂದು ಮಹಿಳೆಯ ಹೆಸರೇನು? ದುರ್ಗಾವತಿ ಅಂತೇಳಿ. ಆತನ ಗಂಡ ಹೆಸರು ದಳಪತಿ. ಯುದ್ಧ ಮಾಡುವಂತ ಸಮಯದಲ್ಲಿ ಆ ದುರ್ಗಾವತಿ ಒಂದು ಕುದುರೆ ಇರ್ತದ. ಆ ಕುದುರೆ ಹೆಸರೇನು? ಸಿಮ್ರಾನ್ ಅಂತೇಳಿ. ಏನ ಇಷ್ಟು ಮಾಹಿತಿಯನ್ನ ಈ ದಾಳಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಬೇಕು. ಇದಾದ್ಮೇಲೆ ಇನ್ನೊಂದು ದಾಳಿ ಆಗ್ತದ. ಯಾವುದು? ಮೇವಾಡದ ಅಥವಾ ಚಿತ್ತೋಡದ ದಾಳಿ. ಈ ದಾಳಿಯಾಗಿದ್ದು 1561 ಇಸ್ವಿ ಒಳಗ. ಇದು ಅಕ್ಬರ್ ಮತ್ತು ಉದಯ್ ಸಿಂಗ್ ಆತನ ಮಗ ರಾಣಾ ಪ್ರತಾಪ್ ಸಿಂಗ್ನ ಮಧ್ಯೆ ಆಗ್ತದ. ಇಲ್ಲಿ ಉದಯ್ ಸಿಂಗ್ ಸೋಲನ್ನ ಒಪ್ತಾನ. ಸೋತ್ ಮೇಲೆ ಆತನ ಮಗ ಪಲಾಯನ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಪಲಾಯನ ಮಾಡುವಾಗ ರಾಣಾ ಪ್ರತಾಪ್ ಸಿಂಗನು ನಾನು ಅಕ್ಬರನನ್ನ ಸೋಲುವ ತನಕ ನಾನು ನನ್ನ ಕುದುರೆಯನ್ನ ಏರುವುದಿಲ್ಲ ಎಂಬ ಶಪಥವನ್ನ ಮಾಡುವಂತ ಕೆಲಸವನ್ನ ರಾಣಾ ಪ್ರತಾಪ್ ಸಿಂಗ್ ಮಾಡ್ತಾನೆ. ಹೀಗಾಗಿ ಆತನ ಕುದುರೆ ಹೆಸರು ಚೇತಕ ಅಂತೇಳಿ. ಏನು? ಚೇತಕ ಎಂಬುದು ಆತನ ಕುದುರೆಯ ಹೆಸರು. ಓಕೆನಾ? ಇದು ಮೇವಾಡದ ದಾಳಿಯ ಬಗ್ಗೆ ಮಾಹಿತಿ. ಇದಾದ್ಮೇಲೆ ಅಕ್ಬರನು ಇನ್ನೊಂದು ಆಕ್ರಮಣ ಮಾಡ್ತಾನ. ಅದು ಗುಜರಾತ್ ಆಕ್ರಮಣ ಅಂತೇಳಿ. ಆಗಿದ್ದ ಯಾವಾಗ? 1572ನೇ ಇಸ್ವಿ ಒಳಗ. ಇದು ಆಗಿದ್ದು ಅಕ್ಬರ್ ಮತ್ತು ಮುಜಾಫರ್ ಖಾನನ ನಡುವೆ ಯುದ್ಧ ಆಗ್ತದ. ಇದರಲ್ಲಿ ಮುಜಾಫರ್ ಖಾನ್ ಸೋಲನ್ನು ಒಪ್ತಾನ. ಅಕ್ಬರನು ವಿಜಯಶಾಲಿ ಆಗ್ತಾನ. ಈ ಯುದ್ಧದ ಬಗ್ಗೆ ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥದೊಳಗ ಗುಜರಾತಿನ ದಾಳಿಯನ್ನ ಶೀಘ್ರಗತಿಯ ದಾಳಿ ಅಂತ ಎಂಬ ಆ ಗ್ರಂಥದೊಳಗ ಬರೆಯುವಂತ ಉಲ್ಲೇಖವನ್ನ ಮಾಡಲಾಗಿದೆ. ಏನು? ಶೀಘ್ರಗತಿಯ ದಾಳಿ. ಯಾವ ಗ್ರಂಥ? ಡಿಸ್ಕವರಿ ಆಫ್ ಇಂಡಿಯಾ. ಅದಾದ್ಮೇಲೆ ಆ ಗುಜರಾತಿನ ದಾಳಿಯ ನೆನಪಿಗಾಗಿ ಅಕ್ಬರ್ ಏನ್ ಮಾಡ್ತಾನ? ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ ದರ್ವಾಜವನ್ನ ನಿರ್ಮಿಸುವಂತ ಕೆಲಸವನ್ನ ಅಕ್ಬರನು ಮಾಡ್ತಾನ. ಇದು ಗುಜರಾತಿನ ಆಕ್ರಮಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಇದಾದ್ಮೇಲೆ ಇನ್ನೊಂದು ಯುದ್ಧ ಆಗ್ತದ, ಹಳದಿ ಘಾಟ್ ಕದನ ಅಂತೇಳಿ. ಇದಾಗಿದ್ದು 1576ನೇ ಇಸ್ವಿ ಒಳಗ. ಇದು ಅಕ್ಬರನ ಸೈನಾನಿ ಮತ್ತು ರಾಣಾ ಪ್ರತಾಪ್ ಸಿಂಗ್ನ ಮಧ್ಯೆ ಆಗ್ತದ. ಇದರಲ್ಲಿ ರಾಣಾ ಪ್ರತಾಪ್ ಸಿಂಗ್ ಏನಾಗ್ತಾನ? ಸೋಲನ್ನ ಒಪ್ತಾನ. ಏನ ಇದು ಒಂದು ಕೂಡ ಯುದ್ಧದ ಮಾಹಿತಿ. ಇದಾದ್ಮೇಲೆ 1581ರಲ್ಲಿ ಕಾಬೂಲಿನ ಮಿರ್ಜಾ ಮೊಹಮ್ಮದ್ ಹಕೀಮ್ನ ಸೋಲಿಸ್ತಾನ. ಅದಾದ್ಮೇಲೆ 1585ನೇ ಇಸ್ವಿ ಒಳಗ ಕಾಶ್ಮೀರದ ಯಶೋಫ್ ಖಾನನ ಅಕ್ಬರನು ಸೋಲಿಸುವಂತ ಕೆಲಸವನ್ನ ಮಾಡ್ತಾನ. ಇದಾದ್ಮೇಲೆ 1591ರಲ್ಲಿ ಬಲೂಚಿಸ್ತಾನದ ಜಾನಿ ಬೇಗಂನನ್ನ ಸೋಲಿಸುವಂತ ಕೆಲಸವನ್ನ ಮಾಡ್ತಾನ. 1595ನೇ ಇಸ್ವಿ ಒಳಗ ಅಹಮದ್ ನಗರದ ಚಾಂದ್ ಬೇಬಿಯನ್ನ ಸೋಲಿಸುವಂತ ಕೆಲಸವನ್ನ ಅಕ್ಬರನು ಮಾಡ್ತಾನ. ಇಷ್ಟು ಅಕ್ಬರನ ಪ್ರಮುಖವಾದಂತ ಸೈನಿಕ ಸಾಧನೆಗಳು. ಇಷ್ಟೆಲ್ಲ ಆದ್ಮೇಲೆ ಅಕ್ಬರನು 1605ನೇ ಇಸ್ವಿ ಒಳಗ ನಿಧನವನ್ನ ಒಪ್ತಾನ. ಅಕ್ಬರ ನಿಧನ ಹೊಂದಿದ ಮೇಲೆ ಆತನ ಸಮಾಧಿಯನ್ನ ಆಗ್ರಾ ಸಮೀಪದ ಸಿಕಂದರ್ನಲ್ಲಿ ಸಮಾಧಿಯನ್ನ ಕಟ್ಟಲಾಗ್ತದ. ಇದು ಕೂಡ ಎಫ್ಡಿ ಎಕ್ಸಾಮ್ ಪ್ರಶ್ನೆ ಆಗಿದೆ. ಅಕ್ಬರನ ಸಮಾಧಿ ಎಲ್ಲಿದೆ? ಅದು ಆಗ್ರಾ ಸಮೀಪದ ಸಿಕಂದರ್ನಲ್ಲಿ ಆತನ ಸಮಾಧಿ ಇದೆ. ಇದಾದ್ಮೇಲೆ ಅಕ್ಬರನು ಕೆಲವೊಂದು ಸುಧಾರಣೆ ಮಾಡ್ಯಾನ. ಅವೇನ್ ಸುಧಾರಣೆ ಅಂತಂದ್ರ ಗುಲಾಮ್ಗಿರಿ ನಿಷೇಧವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾನ. ಗೋಹತ್ಯೆ ನಿಷೇಧ ಮಾಡ್ತಾನ. ಆಮೇಲೆ ಹಿಂದೂಗಳ ಮೇಲೆ ಇರುವಂತ ಜಿಸಿಯಾ ತೆರಿಗೆಯನ್ನ ರದ್ದುಗೊಳಿಸ್ತಾನ. ಮದ್ಯಪಾನ ಮತ್ತು ಜೂಜಾಟವನ್ನ ದೆಹಲಿಯಲ್ಲಿ ನಿಷೇಧ ಮಾಡುವಂತ ಕೆಲಸವನ್ನ ಅಕ್ಬರನು ಮಾಡ್ತಾನ. ಇದು ಅಕ್ಬರನ ಕೆಲವೊಂದು ಸುಧಾರಣೆಗಳು. ಇಷ್ಟಾದ್ಮೇಲೆ ಅಕ್ಬರನು ಫತೇಪುರ್ ಸಿಕ್ರಿಯನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಹೀಗಾಗಿ ಫತೇಪುರ್ ಸಿಕ್ರಿ ನಗರವನ್ನ ನಿರ್ಮಿಸಿದವಾಗ ಯಾರು? ಅದು ಅಕ್ಬರ್. ಯಾಕಂತಂದ್ರ ಸೂಫಿ ಸಂತ ಸಲೀಂ ಚಿಸ್ತಿಯ ನೆನಪಿಗಾಗಿ ಅಕ್ಬರ್ ಏನ್ ಮಾಡ್ತಾನ? ಫತೇಪುರ್ ಸಿಕ್ರಿ ಎಂಬ ನಗರವನ್ನ ಕಟ್ತಾನ. ಇದಾದ್ಮೇಲೆ ಇಲ್ಲಿ ಇನ್ನೊಂದು ಪ್ರಮುಖ ಐತಿ ನೋಡ್ರಿ. ಅಕ್ಬರನು ಅನಕ್ಷರಸ್ಥ ದೊರೆ ಆಗಿದ್ದನು. ಇದು PDO ಎಕ್ಸಾಮ್ ಒಳಗ ಕೇಳಿರುವಂತ ಪ್ರಶ್ನೆ ಆಗಿದೆ. ಅಕ್ಬರನು ಎಂತ ದೊರೆ? ಅನಕ್ಷರಸ್ಥ ದೊರೆ ಆಗಿದ್ದನು. ಇದನ್ನು ಕೂಡ ಗಮನಿಸಬೇಕು. ಇದಾದ್ಮೇಲೆ ಅಕ್ಬರನು ಈ ಫತೇಪುರ್ ಸಿಕ್ರಿಯನ್ನ ನಗರವನ್ನು ನಿರ್ಮಾಣ ಮಾಡ್ತಾನಲ್ಲ, ಆ ಒಂದು ನಗರದಲ್ಲಿ ಕೆಲವೊಂದು ಕಟ್ಟಡಗಳನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾನ. ಅವ್ಯಾವ ಅಂತಂದ್ರ ಜೋಧಾಬಾಯಿ ಅರಮನೆ, ಆಕಿನ ಪತ್ನಿಯ ನೆನಪಿಗಾಗಿ ಜಹಾಂಗೀರ್ ಅರಮನೆಯನ್ನ ಕಟ್ತಾನ.
ಬೀರ್ಬಲ್ ಹೌಸ್ ಆತನ ಮಂತ್ರಿಯ ಪಂಚಮಹಲ್ ಕರ್ತನ ಬುಲಂದ ದರ್ವಾಜವನ್ನ ಫತೇಪುರ್ ಸಿಕ್ರಿ ನಿರ್ಮಾಣ ಆಗ್ತದ. ಪ್ರಾರ್ಥನಾ ಮಂದಿರ ಇಬಾದತ್ ಖಾನ ಎಂಬುದನ್ನ ಈ ಫತೇಪುರ್ ಸಿಕ್ರಿಯಲ್ಲಿ ಅಕ್ಬರ್ನು ಕಟ್ಟಿರುವಂತಹ ಪ್ರಮುಖ ಕಟ್ಟಡಗಳು ಆಗಿವೆ. ಇದಾದ್ಮೇಲೆ ಈ ಫತೇಪುರ್ ಸಿಕ್ರಿ ಎಂಬ ನಗರವನ್ನ ಸ್ಮಿತ್ ಏನ್ ಮಾಡ್ತಾನ, ಶಿಲೆಯಲ್ಲಿನ ನಗರ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತಾರೆ. ಏನು, ಫತೇಪುರ್ ಸಿಕ್ರಿ ನಗರವನ್ನ ಶಿಲೆಯಲ್ಲಿನ ನಗರ ಎಂದು ಕರೆದವರು ಯಾರಂತ ಎಕ್ಸಾಮ್ ಕೇಳಬಹುದು, ಯಾರು, ಸ್ಮಿತ್ ಅಂತೇಳಿ. ಇನ್ನೊಂದು, ಫತೇಪುರ್ ಸಿಕ್ರಿಯಲ್ಲಿ ಪ್ರಾರ್ಥನಾ ಮಂದಿರ ಇಬಾದತ್ ಖಾನ, ಆ ಪ್ರಾರ್ಥನಾ ಮಂದಿರದಲ್ಲಿ ಪ್ರತಿ ವಾರ ಯಾವ ದಿನದಂದು ಸಭೆ ನಡೆಯುತ್ತಿತ್ತು ಎಂಬ ಪ್ರಶ್ನೆ ಕೇಳಬಹುದು. ಪ್ರತಿ ಗುರುವಾರ ಆ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಸಭೆಯನ್ನ ಮಾಡಲಾಗ್ತಾ ಇತ್ತು. ಇನ್ನೊಂದು, ಅಕ್ಬರನನ್ನ ರಾಷ್ಟ್ರೀಯ ಚಕ್ರವರ್ತಿ ಎಂದು ಕರೆದವರು ಯಾರು ಅಂತೇಳಿ ಎಕ್ಸಾಮ್ ಕೇಳಬಹುದು. ನೆಹರು ಏನ್ ಮಾಡ್ತಾನ, ಅಕ್ಬರ್ನನ್ನ ರಾಷ್ಟ್ರೀಯ ಚಕ್ರವರ್ತಿ ಅಂತೇಳಿ ಕರೆಯುವಂತ ಕೆಲಸವನ್ನ ನೆಹರು ಮಾಡ್ತಾರೆ. ಇದಾದ್ಮೇಲೆ ಇನ್ನೊಂದು ಕೆಲವೊಂದು ಮಾಹಿತಿ ಇದೆ. ಅಕ್ಬರನು ಯಾವ ಧರ್ಮವನ್ನು ಸ್ಥಾಪಿಸಿದನು ಎಂಬ ಪ್ರಶ್ನೆ ಇದೆ. ಅಕ್ಬರನು ಸ್ಥಾಪಿಸಿದ ಧರ್ಮ ಯಾವುದು, ದಿನ್ ಇ ಇಲಾಯಿ ಅಂತೇಳಿ. ಈ ಧರ್ಮವನ್ನ 1582ನೇ ಇಸ್ವಿಯೊಳಗ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾನ. ಅದಕ್ಕೆ ಸಂಬಂಧಪಟ್ಟಂತೆ ಈ ಧರ್ಮವನ್ನ ಸ್ವೀಕರಿಸಿದ ಮೊದಲ ಹಿಂದೂ ಯಾರು ಅಂತ ಎಕ್ಸಾಮ್ ಕೇಳಬಹುದು. ಈ ದಿನ್ ಇ ಇಲಾಯಿ ಧರ್ಮವನ್ನ ಸ್ವೀಕರಿಸಿದ ಮೊದಲ ಹಿಂದೂ ಯಾರಂತಂದ್ರ ಅದು ಬೀರ್ಬಲ್ ಅಂತೇಳಿ. ಓಕೆನಾ. ಇನ್ನೊಂದು, ಚರೋಕ ದರ್ಶನ ಅಥವಾ ಜನತಾ ದರ್ಶನ ಎಂಬ ಪದ್ಧತಿಯನ್ನ ಪರಿಚಯ ಮಾಡಿಕೊಟ್ಟಂತ ವ್ಯಕ್ತಿ ಯಾರಂತ ಎಕ್ಸಾಮ್ ಕೇಳಬಹುದು. ಅದನ್ನ ಪರಿಚಯ ಮಾಡಿದಾಗ ಯಾರು, ಅಕ್ಬರ್ ಅಂತೇಳಿ. ಓಕೆನಾ. ನೆಕ್ಸ್ಟ್ ಒನ್, ಇನ್ನು ಕೆಲವೊಂದು ಮಾಹಿತಿ ಇದೆ. 1573ನೇ ಇಸ್ವಿಯೊಳಗ ಅಕ್ಬರ್ ಏನ್ ಮಾಡ್ತಾನ, ಮನಸ್ಬಾರಿ ಪದ್ಧತಿಯನ್ನ ಅಥವಾ ಶ್ರೇಣಿ ವ್ಯವಸ್ಥೆಯನ್ನ ಜಾರಿಗೆ ತರುವಂತ ಕೆಲಸವನ್ನ ಮಾಡ್ತಾನ. ಇದನ್ನು ಕೂಡ ಎಕ್ಸಾಮ್ ಕೇಳಬಹುದು, ನೆನಪಿಟ್ಕೋರಿ. ಈ ಮನಸ್ಬಾರಿ ಪದ್ಧತಿಯನ್ನ ಎಲ್ಲಿ ಅನುಷ್ಠಾನಕ್ಕೆ ಬರುತ್ತಂತಂದ್ರ ಮಂಗೋಲಿಯಾ ಚಾಟ್ ಪ್ರದೇಶದಲ್ಲಿ ಮೊದಲ ಬಾರಿಗೆ ಈ ಒಂದು ಪದ್ಧತಿಯನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಅಕ್ಬರನು ಮಾಡ್ತಾನೆ. ಇದಾದ್ಮೇಲೆ ಅಕ್ಬರನ ಕಾಲದ ಸೈನ್ಯದ ಮುಖ್ಯಸ್ಥನನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಬಹುದು. ಸೈನ್ಯದ ಮುಖ್ಯಸ್ಥನ ಮೀರ್ ಬಕ್ಷ್ ಅಂತೇಳಿ ಕರೆಯುವಂತ ಕೆಲಸವನ್ನ ಆತನ ಕಾಲದಲ್ಲಿ ಮಾಡಲಾಗ್ತಾ ಇತ್ತು. ಇನ್ನೊಂದು ನೋಡ್ರಲೆ, ಅಕ್ಬರನ ಕಂದಾಯ ಪದ್ಧತಿಗೆ ಏನೆಂದು ಕರೆಯಲಾಗುತ್ತಿತ್ತು ಅಂತ ಎಕ್ಸಾಮ್ ಕೇಳಬಹುದು. ಅಕ್ಬರನ ಕಂದಾಯ ಪದ್ಧತಿಗೆ ಬಂದೋಬಸ್ತ್ ಅಥವಾ ಜಪ್ತಿ ಎಂಬ ಹೆಸರನ್ನ ಕರೆಯಲಾಗ್ತಿತ್ತು. ಆ ಕಂದಾಯ ಪದ್ಧತಿಯನ್ನ 1582ರಲ್ಲಿ ಅನುಷ್ಠಾನಕ್ಕೆ ತರಲಾಗ್ತದ. ನೆಕ್ಸ್ಟ್ ಒನ್, ಅಕ್ಬರನ ಸಮಕಾಲೀನ ವ್ಯಕ್ತಿಗಳು ಯಾರಂತ ಎಕ್ಸಾಮ್ ಕೇಳಬಹುದು. ಅಬ್ಬಾಸ್ ಅಂತೇಳಿ ಪರ್ಷಿಯನ್ ದೇಶ, ಹೆನ್ರಿ ಅಂತೇಳಿ ಬ್ರಿಟನ್ ದೇಶ, ಎಲಿಬೆಜಿತ್ ಬ್ರಿಟನ್ ದೇಶ, ಸೂರ್ದಾಸ್ ಅಂತೇಳಿ ತುಳಸಿದಾಸ ಮತ್ತು ಅಮರ್ದಾಸ. ಈ ಅಮರ್ದಾಸ ಎಂಬ ವ್ಯಕ್ತಿ ಸಿಖ್ಖರ 3ನೇ ಗುರುವಾಗಿದ್ದನು. ಇಷ್ಟು ಜನ ಏನು ಅಕ್ಬರನ ಸಮಕಾಲೀನ ವ್ಯಕ್ತಿಗಳು. ಇನ್ನೊಂದು ಅತಿ ಪ್ರಮುಖ ಅಂತಂದ್ರ ಅಕ್ಬರನ ಆಸ್ಥಾನದೊಳಗ ನವರತ್ನಗಳು ಅಂತೇಳಿ 9 ಜನ ಆಶ್ರಯವನ್ನ ಪಡ್ಕೊಂಡಿದ್ವು. ನಿಮ್ಮ ಎಕ್ಸಾಮ್ ಕೇಳಬಹುದು, ನವರತ್ನಗಳು ಎಂಬ ವ್ಯಕ್ತಿಗಳನ್ನ ಒಳಗೊಂಡಿರುವಂತ ದೊರೆ ಯಾರಂತ ಕೇಳಬಹುದು. ಅದು ಅಕ್ಬರ್ ನೀವು ಟಿಕ್ ಮಾಡ್ಬೇಕಾಗ್ತದ. ಅಥವಾ ಒಬ್ಬೊಬ್ಬ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆ ಕೂಡ ಕೇಳಬಹುದು. ಆ ಮಾಹಿತಿಯನ್ನ ಕಲೆ ಹಾಕೋಣ. ಆ ನವರತ್ನಗಳಲ್ಲಿ ಫಸ್ಟ್ ಒಂದು ಯಾರು, ಬೀರ್ಬಲ್ ಅಂತೇಳಿ. ಈತ ಅಕ್ಬರನ ಮಂತ್ರಿ ಆಗಿದ್ದನು. ಈತನ ಬಿರುದು ಯಾವುದು, ರಾಜ ಅಂತೇಳಿ. ಈ ಬೀರ್ಬಲನ ಮೂಲ ಹೆಸರೇನು, ಮಹೇಶ್ ದಾಸ್ ಅಂತೇಳಿ. ಏನು, ಈತ ಅಕ್ಬರನ ಮಂತ್ರಿ, ಆತನ ಬಿರುದು ರಾಜ, ಆತನ ಮೂಲ ಹೆಸರೇನು ಮಹೇಶ್ ದಾಸ್ ಅಂತೇಳಿ. ಎರಡನೇ ವ್ಯಕ್ತಿ ರಾಜ ತೋದರ ಮಲ್ಲ ಅಂತೇಳಿ. ಈತ ಅಕ್ಬರನ ಕಂದಾಯ ಮಂತ್ರಿ ಆಗಿದ್ದ. ಈತನನ್ನ ದಿವಾನ್ ಎ ಅಸ್ರತ್ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಇನ್ನೊಬ್ಬ ಅಬುಲ್ ಫಜಲ್ ಅಂತೇಳಿ. ಈ ಅಬುಲ್ ಫಜಲು ಅಕ್ಬರನ ಆತ್ಮಚರಿತ್ರೆ ಆದಂತ ಅಕ್ಬರ್ ನಾಮ ಅಥವಾ ಐನ್ ಎ ಅಕ್ಬರ್ ಎಂಬ ಗ್ರಂಥವನ್ನ ಬರೆಯುವಂತ ಕೆಲಸವನ್ನ ಅಬುಲ್ ಫಜಲ್ ಮಾಡ್ತಾನ. ಅದು ಯಾವ ಭಾಷೆ ಒಳಗಂತಂದ್ರ ಪರ್ಷಿಯನ್ ಭಾಷೆಯಲ್ಲಿ ಅಕ್ಬರ್ ನಾಮ ಅಥವಾ ಐನ್ ಎ ಅಕ್ಬರ್ ಎಂಬ ಗ್ರಂಥವನ್ನ ಅಬ್ದುಲ್ ಫಜಲನು ಬರೆಯುತ್ತಾನೆ. ನೆಕ್ಸ್ಟ್ ಒನ್, ಫೈಜೆ ಅಂತೇಳಿ. ಈ ವ್ಯಕ್ತಿ ನೀಲಾವತಿ, ನಳಚರಿತ್ರೆ, ಮಹಾಭಾರತ ಈ 3 ಸಂಸ್ಕೃತ ಕೃತಿಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡುವಂತ ಕೆಲಸವನ್ನ ಫೈಜೆ ಮಾಡ್ತಾನೆ. ಫೈಜೆ ಪದದ ಅರ್ಥ ಅಂತಂದ್ರ ಆ ವ್ಯಕ್ತಿ ಅರ್ಥ ಗ್ರಂಥ ಭಂಡಾರಿ ಎಂದರ್ಥ. ಓಕೆನಾ, ಇದನ್ನು ಕೂಡ ನೆನಪಿಟ್ಕೋಬೇಕು. ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ರಾಜ ಮಾನ್ಸಿಂಗ್ ಅಂತೇಳಿ.
ಈತನು ಅಕ್ಬರನ ಸೈನಾಪತಿ ಆಗಿದ್ದನು. ಮತ್ತೊಬ್ಬವ ಅಬುಲ್ ರಹೀಂ ಖಾನ್ ಇ ಖಾನ್ ಅಂತೇಳಿ ಈತ ಅಕ್ಬರನ ಆಸ್ಥಾನದ ಹಿಂದಿ ಕವಿಯಾಗಿದ್ದನು. ಇನ್ನೊಬ್ಬವ ಮುಲ್ಲಾ ದೋ ಫಿಯಾಜ ಅಂತೇಳಿ ಈತ ಅಕ್ಬರನ ಮುಖ್ಯ ಸಲಹೆಗಾರನಾಗಿ ಕಾರ್ಯವನ್ನು ನಿರ್ವಹಿಸುವ ಕೆಲಸವನ್ನ ಫಿಯಾಜ್ ಮಾಡಿರ್ತಾನೆ. ನೆಕ್ಸ್ಟ್ ಒನ್ ಫಕೀರ್ ಅಜುದ್ದೀನ್ ಅಂತೇಳಿ ಈ ಮತ್ತೊಬ್ಬ ವ್ಯಕ್ತಿ. ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಅಂತಂದ್ರೆ ತಾನ್ಸೇನ. ಈ ತಾನ್ಸೇನನ ಮೂಲ ಹೆಸರು ತನಾ ಮಿಶ್ರಾ ಅಂತೇಳಿ. ಈತನು ದೀಪಕ್ ಮತ್ತು ಮೇಘ ಮಲ್ಲರ್ ಎಂಬ ಎರಡು ರಾಗಗಳನ್ನ ಹುಟ್ಟು ಹಾಕುವಂತ ಕೆಲಸವನ್ನ ತಾನ್ಸೇನ್ ಮಾಡ್ತಾನೆ. ಹೀಗಾಗಿ ಈತನ ಸಮಾಧಿ ಎಲ್ಲಿ ಐತೆ ಅಂದ್ರೆ ಗ್ವಾಲಿಯರದಲ್ಲಿ ಈತನ ಸಮಾಧಿಯನ್ನ ಕಟ್ಟಲಾಗಿದೆ. ಸಂಗೀತಗಾರರಿಗೆ ಕೊಡುವ ತಾನ್ಸೇನ್ ಪ್ರಶಸ್ತಿಯನ್ನ ಗ್ವಾಲಿಯರನ ಸಮಾಧಿ ಮೇಲೆ ನಿಂತು ಕೊಡುವಂತ ಪದ್ಧತಿಯನ್ನ ಇವತ್ತಿಗೂ ಕೂಡ ಪಾಲಿಸುವಂತ ಕೆಲಸವನ್ನ ಮಾಡಲಾಗ್ತದ. ಇದು ಈತನ ಬಗ್ಗೆ ಮಾಹಿತಿ. ಇನ್ನು ಅಂತಂದ್ರ 1600 ಇಸ್ವಿ ಒಳಗ, ಯಾವಾಗ 1600ನೇ ಇಸ್ವಿ ಒಳಗ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗತ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗತ್ತಲ್ಲ, ಅವಾಗ ದೆಹಲಿಯಲ್ಲಿ ಇರುವಂತ ದೊರೆ ಯಾರಂತ ಕೇಳ್ಬೋದು, ಆತ ಅಕ್ಬರ್. ಏನ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆದಾಗ ದೆಹಲಿಯನ್ನ ಆಳುವಂತ ದೊರೆ ಯಾರಂತ ಕೇಳ್ಬೋದು ನಿಮಗ, ಅದು ಯಾರು? ಅಕ್ಬರ್ ಅಂತೇಳಿ. ಓಕೆನಾ? ಇಷ್ಟು ಅಕ್ಬರ್ನ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆನ ದೃಷ್ಟಿಯಲ್ಲಿಟ್ಟುಕೊಂಡು ಇಷ್ಟು ಅಂಶಗಳನ್ನ ಕವರ್ ಮಾಡಲಾಗಿದೆ. ಮುಂದಿನ ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ಮತ್ತೊಬ್ಬ ದೊರೆಯ ಬಗ್ಗೆ ಅಧ್ಯಯನವನ್ನ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಥ್ಯಾಂಕ್ ಯು. ನಮಸ್ಕಾರ.